ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂತ ಬುಕ್ ಬರುತ್ತೆ ಮೇಡಮ್. ಯಾರು ಟೀಚರ್ ಓದ್ತಾ ಇದ್ದೀರೋ ಅವರು, ಆಬ್ಜೆಕ್ಟಿವ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಇದು ಎನಿ ಆಥರ್, ಈ ಆಥರ್ ಅಂತಲ್ಲ, ಯಾವುದೇ ಆಥರ್ನ ಪುಸ್ತಕ ತಗೊಂಡು ಇಂಗ್ಲೀಷ್ ಪ್ರಿಪೇರ್ ಆಗ್ತೀರಾ. ಕನ್ನಡ ಗ್ರಾಮರು ಇಂಪಾರ್ಟೆಂಟ್ ನಿಮಗೆ. ಕನ್ನಡಕ್ಕೆ ಗೋಪಾಲಕೃಷ್ಣ ಅಡಿಗ, ಒಂದು 150 ರೂಪಾಯಿ ಪುಸ್ತಕ, ಅದು ಸೂಪರ್ ಆಗಿದೆ. ಜೊತೆಗೆ ಕನ್ನಡ ಗ್ರಾಮರ್ ವಿಡಿಯೋಸ್ ಕರಿಬಸಪ್ಪ, ಇಷ್ಟು ಹೊಡೀರಿ ಸಾಕು. ಕನ್ನಡ ಗ್ರಾಮರ್ ವಿಡಿಯೋಸ್ ಕರಿಬಸಪ್ಪ 50 ವಿಡಿಯೋ ಇದೆ ಸರ್ದು, ಮತ್ತೇನು ಮಾಡೇ ಇಲ್ಲ ಅವರು. ಓನ್ಲಿ 50 ವಿಡಿಯೋ, 50 ಗಂಟೆ ನೀವು ನೋಡ್ಬಿಟ್ರಿ ಅಂದರೆ ಯಾವ ಎಕ್ಸಾಮ್ಗಾರು ಹೋಗ್ರಿ ನೀವು 100ಕ್ಕೆ 80 ಮಾರ್ಕ್ಸ್ ಬರುತ್ತೆ, ಅಷ್ಟು ಪರ್ಫೆಕ್ಟ್ ವಿಡಿಯೋ. ಇಂಗ್ಲಿಷ್ ಗ್ರಾಮರ್ ವಿಡಿಯೋ ಹಾಕ್ಕೊಳ್ರಿ. ತಿಮ್ಮಾರೆಡ್ಡಿ, TIMMAREDDY, ತಿಮ್ಮಾರೆಡ್ಡಿ, ಮುಗೀತು. ಆ 2 ಬುಕ್ಕು, ಇವ್ರು 2 ವಿಡಿಯೋ ನೋಡ್ಬಿಟ್ರಿ ಅಂದರೆ ನೀವಿಬ್ರದು ಫಿನಿಶ್. ಕನ್ನಡ ಇಂಗ್ಲೀಷ್ ಕಂಪ್ಲೀಟ್ ರೆಡಿ ನೀವು. ಓಕೆ, ನೆಕ್ಸ್ಟ್ ವಾಮದೇವಪ್ಪ ಸೈಕಾಲಜಿ. ವಾಮದೇವಪ್ಪ ಸರ್ ಸೈಕಾಲಜಿ, ದಟ್ ಈಸ್ ಭಗವದ್ಗೀತೆ ಟೀಚಿಂಗ್ ಫೀಲ್ಡ್ ಅವರಿಗೆ. ಓಕೆ, ನೀವು ಅಲ್ಲಿ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ರಿ GPSTR ಅಥವಾ ಕೆಳಗಡೆ TET. ಮುಂದೆ ಸಾಧನಾ ಅಕಾಡೆಮಿ ವಿಡಿಯೋಸ್ 10 ವಿಡಿಯೋ ಇದೆ ಅಷ್ಟೇ, ಭಾಳ ಇಲ್ಲ ಅಲ್ಲಿ ನಮ್ದು. ಸೈಕಾಲಜಿ ಬೇರೆದಕ್ಕೆ ರಿಲೇಟೆಡ್ 10 ವಿಡಿಯೋ ಇದಾವೆ. ಇಷ್ಟು ನೋಡ್ಕೊಂಡ್ಬಿಟ್ರಿ ಅಂದರೆ ನಿಮ್ಮ ಜನರಲ್ ಸಬ್ಜೆಕ್ಟ್ ಮುಗ್ದೋಯ್ತು. ಜನರಲ್ ಇನ್ನು ಉಳಿದಿರೋದು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ಟೆಕ್ಸ್ಟ್ ಬುಕ್ಕು. ನೀವು ಯಾವ GPSTR ಆಗ್ತೀವಿ ಅಂತ ಅಂದರು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಸೈನ್ಸ್ ಮ್ಯಾಥ್ಸ್ ಓದಬೇಕು, ಸೈನ್ಸ್ ಟೀಚರ್. ಸೋಷಿಯಲ್ ಟೀಚರ್ ಆಗೋರು 6ರಿಂದ 10 ಸೋಷಿಯಲ್ ಓದಬೇಕು. ಕನ್ನಡ ಟೀಚರ್ ಆಗೋರು 6ರಿಂದ 10 ಟೆಕ್ಸ್ಟ್ ಬುಕ್ಕಲ್ಲಿರೋ ಕಾನ್ಸೆಪ್ಟ್ ನಿಮ್ಮ ತಲೆ ಇರಬೇಕು. ಅಷ್ಟು ಇದ್ಬಿಟ್ರೆ ಮುಗೀತು, ನೀವು ಟೀಚರ್ ಆದ್ರಿ.